ಎಲ್ಲ ಆ ಚರ್ಮ ಒಲಿಸಿದ್ರು. ಇನ್ನೊಂದು ನೀವು ಹಸ್ಕೊಂಡಿತ್ತ ಅವ್ರು ನಾನು ಕೊಟ್ಟಿಲ್ಲ. ಸಮಸ್ಯೆಗಳಲ್ಲಿ ಏನೇ ಮಾತಾಡಿದ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡೋ ಅವಕಾಶ. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಚೆನ್ನಾಗಿ ಆಗಬೇಕು. ಅದಾದ್ರೆ ಸಿದ್ದೇಶಣ್ಣ ಅವರು ಮೊದಲನೇ ಖುಷಿ ಪಡ್ತಕ್ಕಂಥ ವ್ಯಕ್ತಿ. ಯಾಕೆಂದ್ರೆ ಸಿದ್ದೇಶಣ್ಣ ಅವರು ಇತ್ತೀಚೆಗೆಲ್ಲ ಬಿಜೆಪಿ ಕಾರ್ಯಕರ್ತರು ಬರ್ತಾರಲ್ಲ, ಬಿಜೆಪಿ ನಾಯಕರು ಬರ್ತಾರಲ್ಲ, ಆ ತರದ ಕಾರ್ಯಕರ್ತರು ಅಲ್ಲ. ಬಿಜೆಪಿಯ ಸಿದ್ಧಾಂತವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು, ಬಿಜೆಪಿಯ ನೀತಿ ರಿವಾಜುಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು, ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆನಲ್ಲಿ ಆತ್ಮೀಯವಾಗಿ ಒಡನಾಟವನ್ನ ಇಟ್ಕೊಂಡು ಮಾತಾಡ್ತಕ್ಕಂಥ ನಾಯಕರಾಗಿದ್ರು. ಎಲ್.ಕೆ. ಅಡ್ವಾಣಿ ಅವರು, ವಾಜಪೇಯಿ ಅವರು ಇಡೀ ದೇಶದಾದ್ಯಂತ ಬಿಜೆಪಿಯನ್ನ ಏನ್ ಬೆಳೆಸಿದ್ರು, ಅದೇ ತರ ಕರ್ನಾಟಕ ರಾಜ್ಯದಲ್ಲೂ ಕೂಡ ಬಿಜೆಪಿಯ ಬೆಳವಣಿಗೆಯಲ್ಲಿ ನಮ್ಮ ಸಿದ್ದೇಶಣ್ಣ ಅವರ ಪಾತ್ರವೂ ಕೂಡ ಇದೆ. ಪೋಸ್ಟ್ ಆಫೀಸಿನ ಕಚೇರಿಯಿಂದ ಹಿಡಿದು ಪಾಸ್ಪೋರ್ಟ್ ಕಚೇರಿಯ ತನಕ ಯಾವ ಕ್ಷೇತ್ರಗಳಲ್ಲಿ ಸಿದ್ದೇಶಣ್ಣ ಸಂಸದರಾದ ನಂತರ ದಾವಣಗೆರೆ ಬದಲಾವಣೆ ಅಂತೇಳಿ ನನಗೆ ಗೊತ್ತಿದೆ. ಜನಪ್ರತಿನಿಧಿ ಆದ ನಂತರ ತನ್ನಿಂದ ಜನರನ್ನು ಆಯ್ಕೆ ಮಾಡಿದ ನಂತರ ಆ ಕ್ಷೇತ್ರದ ಜನರ ಋಣವನ್ನು ಯಾವ ರೀತಿ ತೀರಿಸಬೇಕು ಅನ್ನಲಿಕ್ಕೆ ಒಬ್ಬ ಯಶಸ್ವಿ ಸಂಸದರಾಗಿ ಮಾನ್ಯ ಸಿದ್ದೇಶಣ್ಣ ನಮಗೆ ಆದರ್ಶ ಅಂತ ನಾನು ಅನ್ಕೊಳ್ತೇನೆ. ಇನ್ನು ಅವರ ಉಳಿದ ಸಂಗತಿಗಳು, ನಾನು ಅವರ GMT ಗೆಸ್ಟ್ ಹೌಸ್ ಇಂದ ಬರ್ತಾ ಇದ್ದೆ. ಈಗ ಒಬ್ಬ ಶಿಕ್ಷಣ ಪ್ರೇಮಿಯಾಗಿ ಅವರು ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದ್ದು, ಯಾವ ರೀತಿ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದ್ರು ಅಂತ 12,000 ಜನ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ವಿದ್ಯಾರ್ಥಿಗಳಿದ್ದಾರೆ ಅಂತಂದ್ರೆ ಎಷ್ಟು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಒಬ್ಬ ವ್ಯಕ್ತಿ ಕಟ್ಟಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಸಿದ್ದೇಶಣ್ಣ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಅದು PU ಕಾಲೇಜಿನಿಂದ ಹಿಡಿದು ಇಂಜಿನಿಯರಿಂಗ್ ತನಕ 16 ಶಿಕ್ಷಣ ಸಂಸ್ಥೆಗಳನ್ನು ಮಾಡಿ ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡಿ ಒಬ್ಬ ಶಿಕ್ಷಣ ಪ್ರೇಮಿಯಾಗಿಯೂ ಕೂಡ ಸಿದ್ದೇಶಣ್ಣ ಇವತ್ತು ದಾವಣಗೆರೆಯಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತದ್ದು. ಎಲ್ಲಾ ರೀತಿಯ ಮೋದಿಜಿಯವರ ಆರೋಗ್ಯಕ್ಕೋಸ್ಕರವಾಗಿ ಹೋದ ಇವೆಲ್ಲವನ್ನ ಮಾಡಿ ಅನೇಕರು ಕೂಡ ಕಾರ್ಯಕ್ರಮದಲ್ಲಿ ನಾವು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿದ್ದಕ್ಕೆ ಕ್ಷಮಿಸಬೇಕಾಗಿತ್ತು ಅಂತ ಕೇಳ್ಕೊಳ್ತೇನೆ. ಇವತ್ತು ನಮ್ಮ ನಾಯಕರಾದಂಥ ಸುನೀಲ್ ಕುಮಾರಿಂದ ಹಿಡಿದು ಎಲ್ಲ ನಮ್ಮ ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರು, ನಮ್ಮ ಪಕ್ಷದ ಮುಖಂಡರು, ಎಲ್ಲರೂ ಜಿಲ್ಲಾಧ್ಯಕ್ಷರು, ಎಲ್ಲರ ಸಮ್ಮುಖದಲ್ಲಿ ಬಹಳ ಅತ್ಯುತ್ತಮವಾದಂಥ ಈ ಕಾರ್ಯಕ್ರಮ. ನಾನು ಮತ್ತೊಮ್ಮೆ GM ಸಿದ್ದೇಶಣ್ಣವರಿಗೆ ಆ ಹರೇಶ್ವರ ಊರಮ್ಮ ದುರ್ಗಮ್ಮ ತಾಯಿ ಇನ್ನೂ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಮುಂದಿನ ದಿನದಲ್ಲಿ ಮತ್ತೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿ ಕೇಂದ್ರ ಸಚಿವರಾಗತಕ್ಕಂಥ ಒಂದು ದೇವರ ಆಶೀರ್ವಾದ ಅವರಿಗೆ ನೀಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಚೌಕಿ ಒಳಗೆ ಮಾಡಬೇಕು ಮತ್ತು ರಾಜ್ಯ ಮಟ್ಟದ ನಾಯಕರನ್ನು ಕೂಡ ಕರೆಯಬೇಕು ಅಂತೇಳಿ ಇವತ್ತು ಇನ್ನು ಯಾರಾದ್ರೂ ಕರೆದಿ ಅವ್ರು ಬೇಡ, ಹೊಸದಾಗಿ ಯಾರು ಇಲ್ಲ ಅವ್ರು ಕರೆಯಬೇಕು ಅಂತ ತೀರ್ಮಾನ ಮಾಡಿದ್ರು. ನಾನು ಹೇಳಿದೆ 74ನೇ ವಯಸ್ಸು ಬಿಟ್ಬಿಡ್ರಪ್ಪ ಸಾಕು, 75 ದೂರ ಮಾಡುವಂತ್ರಿ ಈ ಬೇಡ ಅಂತ ಹೇಳಿದೆ ನಾನು. ಆದರೂ ಇಲ್ಲ ನಾವು ಮಾಡಲೇಬೇಕು ಅನ್ನೋದನ್ನ
ನಮ್ಮೆಲ್ಲ ಯಶವಂತರಾವ್ ಜಾಧವ್ ಇರ್ಬೋದು ಅಥವಾ ನಮ್ಮ ವಿದೇಶ್ ಇರ್ಬೋದು, ಅರವಾಡಿ ಜಗದೀಶ್ ಇರ್ಬೋದು, ಶಿವು ಮಾಜಿ ಅಧ್ಯಕ್ಷ ಗೂಢಾಧ್ಯಕ್ಷ ಶಿವು ಇರ್ಬೋದು, ರಂಗಹಳ್ಳಿ ಶ್ರೀರಪ್ಪ ದಾಸಪುರ, ಹೀಗೆಲ್ಲ ಎಲ್ಲರೂ ಕೂಡ ಜೀವನ್ಮೂರ್ತಿ ಎಲ್ಲರೂ ಕೂಡ ಸೇರಿ ಇಲ್ಲ ನಾವು ಮಾಡಲೇಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿಬಿಟ್ಟಿದ್ವಿ, ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಆದರೂ ನಾನು ಒಪ್ಪಿನ ಅನಿವಾರ್ಯ. ಇವತ್ತು ಮಧ್ಯ ಒಂದೆರಡು ಕಾರ್ಯಕ್ರಮಗಳು ಅದು. ನಮ್ಮ ಮುರುಗೇಶಾಚಾರ್ಯ ಅವರು ಕಿವರು ಮತ್ತು ಮೂಗಿನ ಶಾಲೆ ತಗೊಂಡಿದ್ರು. ಆ ಶಾಲೆ ಹೋದಾಗ ನಿಜವಾಗ್ಲೂ ಕೂಡ ನನಗೆ ಸುಳ್ಳು ಕಲಿತು ಬಟ್ಟೆ ಕಣ್ಣಲ್ಲಿ ನೀರು ಬರ್ತದೆ ಆ ಮಕ್ಕಳು ನೋಡುವಾಗ. ಇದೇ ಅಲ್ಲ, ಬಹಳ ಸಾರಿ ನಾನು ಹೋಗಿದ್ದೀನಿ. ಅಂಗವಿಕಲರಿರ್ಬೋದು, ಕಿವುಡಿರ್ಬೋದು ಮತ್ತು ಮೂಗರಿರ್ಬೋದು, ಅದೇ ಮಾತಾಡೋಕೆ ಬರದೇ ಇದ್ದಂತನ್ನ ಅವರೆಲ್ಲರಿಗೂ ಕೂಡ ಈ ಒಂದು ವಿಶೇಷವಾದಂಥ ಯಂತ್ರವನ್ನು ಕೊಟ್ಟು ಅವರಿಗೆ ಅವರನ್ನು ಮಾತಾಡಿಸೋದನ್ನ ರೂಢಿ ಮಾಡಿಸಿದೆ. ಬಹುಶಃ ಅವರು ಮಾತಾಡೋದನ್ನು ಕೇಳಿದ್ರೆ ನಿಜಕ್ಕೂ ಕೂಡ ನನಗೆ ಸಂತೋಷ ಆಯಿತು. ದೊಡ್ಡ ನಿಜಕ್ಕೂ ಕೂಡ ದೊಡ್ಡ ಸಂತೋಷವಾಗ್ತದೆ. ಬಹುಶಃ ನಾನು ಇಂಜಿನಿಯರ್ ಅರ್ಥ ಮಾಡ್ಕೊಂಡು ಇವರು ದೇವರ ಮಕ್ಕಳು, ಇವರು ನಮ್ಮ ಮಕ್ಕಳಲ್ಲ, ದೇವರ ಮಕ್ಕಳು ಅಂತ ನಾನು ತೀರ್ಮಾನ ಮಾಡಿದ್ದೆ. ಅದಕ್ಕೋಸ್ಕರ ನಾವು 2015ನೇ ವರ್ಷದೊಳಗೆ ನಮ್ಮ ಕೇಂದ್ರದ ಸಚಿವರಾದ ಕಾಲರಾಜ್ ಮಿಶ್ರಾ ಅವರು ಕರೆಸಿ ಸಾವಿರಾರು ಜನಕ್ಕೆ ಒಂದು ವೀಲ್ಚೇರ್ ಇರ್ಬೋದು, ಒಂದು ಮೂರುಗೋಲ್ ಇರ್ಬೋದು, ಶ್ರವಣ ಯಂತ್ರ ಇರ್ಬೋದು, ಈ ರೀತಿಯಾಗಿ ಬಹಳ ಜನ ಕೊಡಿಸಿದ್ವಿ. ಮತ್ತೆ ಇಲ್ಲಿ ದೇವರ ಸಿಎಚ್ ಸೆಂಟರ್ ಮಾಡಬೇಕು ಅಂತೇಳಿ, ಅಂದ್ರೆ ಸಮಗ್ರ ಪುನರ್ವಸತಿ ಕೇಂದ್ರ, ಕಾಂಪ್ರಿಹೆನ್ಸಿವ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತೇಳಿ ಮಾಡಬೇಕು ಅಂತ ಮಾಡಲಿಕ್ಕೆ ನನಗೆ ಈಗ ಮಾತಾಡ್ತಾ ಗೊತ್ತಾಯಿತು. ಮಲ್ಲಿಕಾರ್ಜುನ ಖರ್ಗೆ ಅವರು ಇದನ್ನ ಉಳಿದುಕೊಳ್ಳಬೇಕು ಅಂತೇಳಿ ಬಹಳ ಪ್ರಯತ್ನ ಮಾಡ್ತಾ ಇದ್ರು. ಆಗ ನಮ್ಮ ರಾಜ್ಯಪಾಲರಿಗೆ ಅದರಲ್ಲ ತಾವರ್ಚಂದ್ ಗೆಹ್ಲೋಟ್ ಅವರ ಹತ್ರ ನಾನು ಬಿಡದೆ ಹಠ ಮಾಡಿ, ಸರ್ ಇದು ಆಗಲೇಬೇಕು ನಮಗೆ ನಮ್ಮ ಜಿಲ್ಲೆಗೆ ಅಂದ್ರೆ ಮೈಸೂರು ಕರ್ನಾಟಕ ಸ್ಟೇಟು ಮತ್ತು ಗೋವಾ ಸ್ಟೇಟ್ ಎರಡೂ ಸೇರಿ ಒಂದೇ ಒಂದು ಸೆಂಟರ್ ಇರೋದು, ಅದು ದಾವಣಗೆರೆಯಲ್ಲಿ ಇರೋದು. ಇದು ನಮ್ಮ ಹೆಮ್ಮೆ ವಿಷಯ. ಇದಕ್ಕೆ ಮಾಡಲಿಕ್ಕೆ ಸುಮಾರು 58 ಕೋಟಿ ರೂಪಾಯಿಗಳನ್ನ ಕೊಡ್ತೀನಿ ಅಂತ ಇವರು ನಮ್ಮ ತಾವರ್ಚಂದ್ ಗೆಹ್ಲೋಟ್ ಅವರು ಹೇಳಿದರು. ತಕ್ಷಣ 25 ಕೋಟಿ ಬಿಡುಗಡೆ ಮಾಡಿದರು. 25 ಕೋಟಿ ಒಳಗೆ ಸುಮಾರು ಕೆಲಸ ಈಗ ಒಡ್ಡಾಡಿದ ಸುಮಾರು 7 ಎಕರೆ ಜಾಗದಲ್ಲಿ ಆ ಕೆಲಸ ಬಹುತ್ವದಂತ ಬಿಲ್ಡಿಂಗ್ ಅನ್ನು ಕೂಡ ತಯಾರಾಗಿದೆ. ಅದನ್ನ ಮಾಡಿ ಇನ್ನ ಉಳಿದಂತ ಹಣವನ್ನ ಮುಂದೆ ತಂದು ಮಾಡಬೇಕಾಯಿತು. ದುರದೃಷ್ಟ ನಾನು ನಿಲ್ಲಿಕ್ಕಾಗಲಿಲ್ಲ. ನನ್ನ ಶ್ರೀಮತಿ ನಿಂತು ಸ್ವಲ್ಪ ಮಟ್ಟದಲ್ಲಿ ಪರವಾಗಿ ಬಂದರು. ನಮ್ಮ ನಾಯಕರು ಬಹಳ ಜನ ಹೇಳಿದ್ದಾರೆ, ಏನು ಮಾಡಿದ್ವಿ ಅದನ್ನು ಮುಂದುವರಿಸಿ ಅಂತ. ಈಗಿನ ಸಂಸದರು ಮುಂದುವರಿಸಬೇಕು, ವಹಿಸಿದ್ರೆ ಬಹಳ ಸಂತೋಷ ಆಗುತ್ತೆ. ನನ್ನದೇ ಏನಾದ್ರು ಕೇಳಿದ್ರು ಕೂಡ ನಾನು ಮಾಡಿಸ್ಕೊಳ್ಳೋಕೆ ಸಿದ್ಧವಾಗಿದ್ದೀನಿ. ಈ ಸಂದರ್ಭದಲ್ಲಿ ಒಟ್ಟು ವಿಶೇಷವಾದ ಯೋಜನೆ ನಾವೇನು ಮಾಡಿದ್ರು ಬಿಟ್ಟರು ಲೆಕ್ಕ ಅಲ್ಲ. ಈ ದೇವರ ಮಕ್ಕಳಿಗೆ ಏನಾದ್ರು ಕೂಡ ಒಂದು ಅಂದ್ರೆ ಪುನರ್ವಸತಿ ಇದ್ರೆ ಅದ್ರಾಗೆ ವಿದ್ಯಾಭ್ಯಾಸ ಕೊಡ್ತಾರೆ, ಟೈಪಿಂಗ್ ಎಲ್ಲರೂ ಕೂಡ ಕಲಿಸ್ಕೊಡ್ತಾರೆ. ಅಲ್ಲೇ ರೆಸಿಡೆನ್ಸು ಅವ್ರಿಗೆ ಮುಂದಿನ ಕ್ಯಾಂಪಸ್ ಅಂದ್ರೆ ಅವ್ರು ನೌಕರಿ ಕೊಡಿಸುವಂತ ಕೆಲಸವನ್ನ ಕೂಡ ಮಾಡುವಂತ ಒಂದು ಸೆಂಟರು. ಈ ಸೆಂಟರ್ ಅನ್ನು ಮಾಡಿದ್ದು ಕರ್ನಾಟಕ ಮತ್ತು ಗೋವಾ ಎಲ್ಲದರಿಂದ ದಾವಣಗೆರೆ ಒಳಗೆ. ಇದೆಲ್ಲ ಮೂಗರು ಕೆಬ್ಬರಿಗೆ ಮಡ್ರಾಸ್ ಹೋಗ್ತಾ ಇದ್ರು. ಇತ್ತೀಚೆಗೆ ಪ್ರೈವೇಟ್ ಅವೆಲ್ಲ ಆಗಿದ್ದಾವೆ.